ಹಲೋ ಎವ್ರಿವನ್, ನಾನು ನಾಗರತ್ನ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾನು ಲಾಸ್ಟ್ ಪಾಪು ಚಿನ್ಮಯ್ಗೆ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತು. ಈ ಏನು ಟೂತ್ಪಿಕ್ ಇರುತ್ತಲ್ಲ, ಟೂತ್ಪಿಕ್ನ ನಾನು 6 ಟೂತ್ಪಿಕ್ ತೊಗೊಂಡಿದ್ದೀನಿ. ಫುಲ್ ರೌಂಡ್ 5 ಬರುತ್ತೆ, 1 ಸಿಂಗಲಲ್ಲಿ ಬರುತ್ತೆ. ಸೊ ಅದನ್ನು ರಬ್ಬರ್ ಬ್ಯಾಂಡಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸಣ್ಣ ರಬ್ಬರ್ ಸಿಕ್ಕಿಲ್ಲ, ಅದಕ್ಕೆ ಹೇರ್ ಬ್ಯಾಂಡ್ ಏನಿದೆ ಅದನ್ನೇ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ರೆಡ್ಡು ಮತ್ತು ರೆಡ್ ಅಂದರೆ ಮೆರೂನ್ ಕಲರ್, ಅದು ಮೆರೂನ್ ಮತ್ತು ವೈಟ್ ಕಲರು ಶೃಂಗಾರ ಚಾಂದಿ ಏನು ಬರುತ್ತೆ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಗಂಧ ಯೂಸ್ ಮಾಡಿಬಿಟ್ಟು ಮಧ್ಯದಲ್ಲಿ ನಾಮ ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಹರಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಮಗಳಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬಾಮ್ಮ ಬಾಮ್ಮ ಅಂತ ಕರೆದ್ರೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ಲು. ಸರಿ ಅಂದ್ಬಿಟ್ಟು ಬೊಟ್ಟೆಲ್ಲ ಇಟ್ಬಿಟ್ಟು ಮತ್ತೆ ಮನೆಗೆ ಕರ್ಕೊಂಡೋದೆ. ಅಲ್ಲಾದರೆ ಆಟ ಆಡಿಕೊಂಡು ಅವ್ರ ಜೊತೆ ಹಾಕ್ಸ್ಕೊತಾಳೆ ಅಂತ ಅಂದ್ಬಿಟ್ಟು, ನಮ್ಮ ಮನೆಯಲ್ಲಿ ಆ ಕಡೆ ಓಡೋದು ಈ ಕಡೆ ಓಡೋದು ಮೇಲೆ ಕೆಳಗೆ ಓಡೋದು ಮಾಡ್ತಾಳೆ. ಅಲ್ಲಾದರೆ ಒಂದೇ ಕಡೆ ಇರ್ತಾಳೆ, ಒಂದು ಕಡೆ ನನಗೆ ಸಿಗ್ತಾಳೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ತೊಗೊಂಡೋದೆ. ಎಲ್ಲ ಥಿಂಗ್ಸ್ ಎಲ್ಲ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನ. ಸೊ ಸೋನು ಇಂಟ್ರೊಡಕ್ಷನ್ಸ್ ಕೊಡ್ತಾಳೆ, ಕೇಳಿಸ್ಕೊಂಬನ್ನಿ. ಅವಳ ಹೆಸರು ಕೃಷ್ಣ. ಆಮೇಲೆ ಎಷ್ಟು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆದ್ಲು ನನ್ನ ಪಾಪು. ಅವಳಿಗಿದೆಲ್ಲ ನಮ್ಮಮ್ಮ ರೆಡಿ ಮಾಡಿ ಹಾರ ಎಲ್ಲ ನಾನು ಹಾಕ್ತೀನಿ. ಇವಾಗ ನೋಡ್ಕೊಳ್ಳಿ, ಎಲ್ಲ ದಾರ ಬಿಚ್ತೀನಿ, ಹಿಂದಗಡೆ ನಮ್ಮಮ್ಮ ಎಷ್ಟು ಚೆನ್ನಾಗಿದೆ ಅಮ್ಮ. ನೀವು ವಟ ವಟ ಅಂತೀರಾ. ನೋಡಿ ನೋಡಿ, ನಾನು ಸೈಲೆಂಟ್ ಆಗ್ತೀನಿ. ನೋಡಿ, ಸೊ ಲೇಜಿ ಆಗಿದ್ದಾಳೆ ಅಷ್ಟೇ, ಸೋ ಲೇಜಿ ಆಗಿದ್ದಾಳೆ ಅಂತೆ. ಯಾ ಇದು ಹಾರ ಹಾಕ್ತೀನಿ ನನ್ನ ಮಗುಗೆ, ಹಾರ ಹಾಕ್ತೀನಿ. ಹಾಯ್ ಇಟ್ಕೊಂಡೆ ನಾನು. ಸೊ ನೋಡಿದ್ರಲ್ಲ, ನಾನು ಏನೂ ಹೇಳೋದೇ ಬೇಡ, ನಾನೇನು ಮಾಡೋದೇ ಬೇಡ. ನನ್ನ ಮಕ್ಕಳೇ ಇವಾಗ ವ್ಲಾಗರ್ಸ್ ಆಗಿಬಿಟ್ಟಿದ್ದಾರೆ. ಫೋನೆಲ್ಲ ನಾನೇ ವೀಡಿಯೋ ಮಾಡ್ತೀನಿ ಅಂತ ಎಲ್ಲ ತೊಗೊಳಕ್ಕೆ ಬಂದಳು ಫೋನು. ನಾನು ಆ್ಯಕ್ಚುಲಿ ಆವಾಗ ನನಗೆ ಗಮನನೇ ಕೊಟ್ಟಿರಲಿಲ್ಲ, ಅವಳು ಏನು ಮಾತಾಡ್ತಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಚಿನ್ನುಗೆ ರೆಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಸೊ ವೀಡಿಯೋನ ಎಡಿಟ್ ಮಾಡೋದಕ್ಕೆ ತೊಗೊಂಡಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾಳೆ ಸೋನು. ನನ್ನ ವೀಡಿಯೋಸ್ ಎಲ್ಲ ನೋಡಿ 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 ನಾನು ಮಾತಾಡೋ ಥರನೇ ಕಲ್ತ್ಬಿಟ್ಟಿದ್ದಾರೆ. ಖುಷಿನೂ ಅಷ್ಟೇ, ಕೆಲವೊಂದು ಟೈಮು ಅವಳು ಕೂಡ ಹಾಗೆ ಮಾತಾಡ್ತಾಳೆ. ಕೆಲವೊಂದು ವೀಡಿಯೋಸ್ ನಾನು ರಜದ ಟೈಮಲ್ಲೆಲ್ಲ ನಾನು ವೀಡಿಯೋ ಮಾಡಿದ್ದೆ, ಅಂದರೆ ಯಾವುದೋ ಅಪ್ಲೋಡನ್ನು ಮಾಡಿರಲಿಲ್ಲ. ಆ ಟೈಮಲ್ಲೆಲ್ಲ ಅವ್ರು ವೀಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ಫೋನ್ ತೊಗೊಂಡು ಅವರೇ ಆ ಥರ ಎಲ್ಲ ಮಾತಾಡಿದ್ದಾರೆ. ನೋಡೋಣ, ಯಾವಾಗಾದರೂ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಚಿನ್ನುಗೆ ಡ್ರೆಸ್ಸು, ಪ್ಯಾಂಟು, ಪೈಜಾಮ ಏನಿದೆ ಅದನ್ನು ಹಾಕಿ ಸೊಂಟಕ್ಕೆ ಪಟ್ಟಿ ಏನಿದೆ, ಡಾಬ್ ಥರ ಏನಿದೆ ಅದನ್ನೆಲ್ಲ ಹಾಕೋವಾಗ ಸೈಲೆಂಟಾಗಿದ್ಲು. ಆ ಕತ್ತಿಗೆ ಹಾರ ಥರದ್ದು ಮುತ್ತಿಂದು ಅದನ್ನೆಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಳಿಗೆ ಏನೋ ಒಂಥರ ಚುಚ್ಚೋಕೆ ಅದೆಲ್ಲ ಫೀಲ್ ಆಯಿತು. ಸೊ ನಂಗೆ ಬೇಡ ಬೇಡ, ಅಮ್ಮ ತೆಗಿ ಅಂತ ಇದ್ಲು. ಸ್ವಲ್ಪ ಹೊತ್ತು ಫೋಟೋ ತೊಗೊಂಬಿಡೋಣ ಸಾಕು ಅಂದ್ಬಿಟ್ಟು. ಮತ್ತು ನಾವು ಟ್ಯೂಷನಿಗೆ ಕೂಡ ಹೋಗಲಿಲ್ಲ. ಇವರು ಮಳೆ ಬೇರೆ ತುಂಬ ಜೋರಾಗಿ ಬರ್ತಾಯಿತ್ತು. ಪಾಪಕ್ಕೆ ಕೃಷ್ಣ ಬಟ್ಟೆ ಹಾಕ್ತಾ ಇರೋದ್ರಿಂದ ಖುಷಿ ಸೋನು ಅವರಿಬ್ಬರೇ ಮಾತಾಡ್ಕೋತಾಯಿದ್ರು. ನಾವು ಟ್ಯೂಷನ್ಗೆ ಹೋಗಿಬಿಟ್ರೆ ಅಮ್ಮ ಫೋಟೋ ಎಲ್ಲ ಇಡಿಸ್ಬಿಟ್ಟು ನಾವು ಬರೋ ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿಬಿಡ್ತಾರೆ, ನಾನು ಚಿನ್ನನ್ನು ನೋಡೋದಕ್ಕಾಗಲ್ಲ. ಸೊ ಇವತ್ತು ಹೋಗೋದು ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟು ಇಬ್ಬರು ಟ್ಯೂಷನಿಗೆ ಕೂಡ ಹೋಗಲಿಲ್ಲ. ಸ್ಯಾಟರ್ಡೇ ಟ್ಯೂಷನ್ಸ್ ಇತ್ತು ಅವತ್ತು. ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು. ಸ್ಟುಡಿಯೋಗೆ ಹೋಗಿ ಫೋಟೋ ತೆಗ್ಸೋಣ ಅಂದರೆ ಇವಳು ಇಲ್ಲೇ ಇರ್ತಾಯಿಲ್ಲ, ಇನ್ನು ಸ್ಟುಡಿಯೋಗೆ ಹೋದರೆ ಇರಲ್ಲ ನಮ್ಮ ಚಿನ್ಮಯ್ ಅಂದ್ಬಿಟ್ಟು ಮನೇಲೇ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಳ್ಳೋಣ. ಯಾಕಂದರೆ ನಾನು ಲಾಸ್ಟ್ ಇಯರು ಹಾಕ್ಬೋದಾಗಿತ್ತು, ಬಟ್ ಹಾಕಿರಲಿಲ್ಲ ನಾನು. ಆವಾಗ ಇನ್ನೂ ಚಿಕ್ಕ ಪಾಪು ಇದ್ಲಲ್ಲ, ಅಯ್ಯೋ ಮಗುಗೆ ಚುಚ್ಕೊಳ್ಳುತ್ತೆ, ಒತ್ಕೊಳ್ಳುತ್ತೆ ಪಾಪ ಅಂದ್ಬಿಟ್ಟು ನಾನು ಹಾಕಿರಲಿಲ್ಲ. ಬಟ್ ಈ ಸತಿ ಹಾಕಬೇಕು ಅಂತ ತುಂಬ ಆಸೆ ಆಯಿತು. ಮನೇಲಿ ನಾನು ಪೂಜೆ ಅದೆಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ನನ್ನ ಮಂತ್ಲಿ ಸೈಕಲ್ಸ್ ಇತ್ತು, ಸೊ ಹಾಗಾಗಿ ನಾನು ಪೂಜೆ ಅದೆಲ್ಲ ಏನೂ ಮಾಡಿರಲಿಲ್ಲ. ಪಾಪುಗೆ ಮಾತ್ರ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಪಾಪುಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಂದು ಸೈಡ್ ತೋಳಿಂದು ಕಟ್ಟೋದು ಟೈಯಿಂಗ್ಸ್ ಏನಿತ್ತು ಅದೆಲ್ಲ ಕಟ್ಟಾಗ್ಬಿಟ್ಟಿತ್ತು, ಅಂದರೆ ಬಿಚ್ಕೊಂಬಂದ್ಬಿಟ್ಟಿತ್ತು. ಸೊ ಅದಕ್ಕೆ ಟೈಯಿಂಗ್ಸ್ನೆಲ್ಲ ನನ್ನ ಮತ್ತೆ ರೆಡಿ ಮಾಡ್ಕೊತಾ ಇದ್ವಿ. ಈ ಕಡೆ ಅದು ಬಂದುಬಿಟ್ಟು ಕೂತಿರೋದು ಸೋಫಾ ಮೇಲೆ ನನ್ನ ಮೈದನ್ನ
ಚಿನ್ನು ಅಂತೂ ತುಂಬ ಪ್ರವೀಣಿಗೆ ಅಟ್ಯಾಚ್ಡ್ ಆಗಿಬಿಟ್ಟಿದ್ದಾಳೆ. ಪ್ರವೀಣ್ ಅಂತ ಅವನ ಹೆಸರು. ತುಂಬ ಅಂದರೆ ತುಂಬ ಅಟ್ಯಾಚ್ಡ್ ಆಗಿಬಿಟ್ಟಿದ್ದಾಳೆ. ಯಾವಾಗಲೂ ಚಿಕ್ಕು 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 ಅಂತಲೇ ಇರ್ತಾಳೆ. ಸೊ ಅವನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇವಾಗ. ಸೊ ಅಲ್ಲೋದ್ಮೇಲೆ ಅವನು ಫೋನಲ್ಲಿ ಏನೋ ತೋರಿಸ್ಕೊಂಡು ಕೂತಿದ್ದ. ಸೊ ಇಬ್ಬರು ಅಲ್ಲೇ ಆರಾಮಾಗಿ ಕೂತ್ಬಿಟ್ರು. ಇವ್ರು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಥಿಂಗ್ಸನ್ನು ಖುಷಿ ಸೋನು ಅಂದರೆ ಫಸ್ಟು ನಾನು ತಂದಿದ್ದೆ ಖುಷಿಗೋಸ್ಕರ ಆ ಥಿಂಗ್ಸ್ನೆಲ್ಲ. ಸೊ ಇಬ್ಬರೂ ಎತ್ಕೊಳ್ಳೋದು ಆಟಾಡೋದು. ಇವರಿಗೂ ಕೂಡ ಹಾಕಿದ್ದೀನಿ ಫಸ್ಟ್ 2 ಇಯರ್ಸು ಇಬ್ರಿಗೂ ಕೂಡ ಹಾಕಿದ್ದೀನಿ ಕೃಷ್ಣ ಕಾಸ್ಟ್ಯೂಮು. ಆಮೇಲೆ ಸ್ವಲ್ಪ ದೊಡ್ಡವರೆಲ್ಲ ಅಂದರೆ 3-4 ಇಯರ್ಸಿಗೆ ಬಂದಾದ್ಮೇಲೆಲ್ಲ ಬರೀ ನಾನು ರಾಧಾ ಡ್ರೆಸ್ಸಸ್ನ ಹಾಕ್ತಾಯಿದ್ದೀನಿ ಇವ್ರಿಗೆ. ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ದ. ಅವನೂ ಪಾಪ ಫೋನೆಲ್ಲ ತೋರಿಸ್ಕೊಂಡು ಆಯಿತಾ ಆಯಿತಾ ಅಂತ ಎಲ್ಲ ಕೇಳಿಕೊಂಡು, ಹಾಗೆ ನಮ್ಮ ಅತ್ತೆಗೂ ಫುಲ್ಲು ಕ್ಯೂರಸ್ಸು ಮಗು ಚೆನ್ನಾಗಿ ಕಾಣಿಸ್ತಾಳೆ ಅಂತ ನೋಡೋದಕ್ಕೆ ಅಂದ್ಬಿಟ್ಟು ನಾವು ಬಂದ ತಕ್ಷಣ ನಮ್ಮ ಅತ್ತೆನೂ ಬಂದು ಸೋಫಾ ಮೇಲೆ ಕೂತ್ಕೊಬಿಟ್ರು. ಹೇಗೆ ರೆಡಿ ಮಾಡ್ತಾರೇನೋ ಅಂತ ನೋಡಿಕೊಂಡು ಕೂತ್ಕೊಂಡಿದ್ರು ನಮ್ಮ ಅತ್ತೆನೂ. ಹಾಗೆ ಕ್ಯಾಶುಯಲಾಗಿ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಹಾಗೆ ರೆಡಿ ಮಾಡ್ತಾಯಿದ್ವಿ. ಬಟ್ ಲಿಟ್ರಲಿ ಖುಷಿನೂ ಅಷ್ಟೇ, ಸೋನೂ ಅಷ್ಟೇ, ಈ ಫೇಸ್ಗೆ ಏನು ಬೊಟ್ಟು ಮತ್ತು ನಾಮ, ಈ ಫೇಸ್ಗೆ ಡಿಸೈನ್ ಎಲ್ಲ ಅದೇನು ಮಾಡ್ತೀವಿ ಅದನ್ನು ನನ್ನ ಇಬ್ಬರು ಮಕ್ಕಳು ದೊಡ್ಡವರು ಕೂಡ ಮಾಡಿಸ್ಕೊಂಡಿರಲಿಲ್ಲ. ಅಷ್ಟು ನೀಟಾಗಿ ಮಾಡಿಸ್ಕೊಂಡಿರಲಿಲ್ಲ. ಇವಳಿಗೆ ಬೊಟ್ಟಿಡ್ತೀನಿ ಅಂದರೆ ನಮ್ಮ ಲಾಸ್ಟ್ ಚಿನ್ಮಯಿಗೆ ಆರಾಮಾಗಿ ನಿಂತುಬಿಡ್ತಾಳೆ. ಆ ಕಡೆ ಈ ಕಡೆ ಕದಲಲ್ಲ. ನಾವು ಆಯಿತು ಅನ್ನೋವರೆಗೂ ಅದೇ ಪೊಸಿಷನಲ್ಲಿ ನಾವು ಹೇಗೆ ನಿಂತ್ಕೊಮ್ಮ ಕೂತ್ಕೊಮ್ಮ ಅಂತ ಹೇಳಿರ್ತೀವಿ ಅದೇ ಪೊಸಿಷನಲ್ಲೇ ಇರ್ತಾಳೆ. ಸೊ ತುಂಬ ಅರ್ಥ ಮಾಡ್ಕೊತಾಳೆ ನಮ್ಮ ಚಿನ್ಮಯಿ. ಏನೇ ಮಾತು ಹೇಳಿದ್ರು ಎಲ್ಲ ಅರ್ಥ ಮಾಡ್ಕೋತಾಳೆ. ಇವಾಗಲೇ ಯೂಶ್ವಲಾಗಿ ಜಾಸ್ತಿ ಮಾತಾಡ್ತಾಳೆ. ಟಾಕ್ಸ್ ಎಲ್ಲ ಜಾಸ್ತಿ ಅವಳದು. ದೊಡ್ಡವ್ರ ಥರ ಮಾತಾಡ್ತಾಳೆ, ಎಲ್ಲನೂ ಅರ್ಥ ಮಾಡ್ಕೊತಾಳೆ. ಸೊ 1 by 1 ಇವಾಗ ಮತ್ತೆ ನನ್ನ ಹತ್ರಕ್ಕೆ ಬಂದರೆ ಅವಳು ಅಳ್ತಾಳೆ ಅಂದ್ಬಿಟ್ಟು ಹಾಕ್ಸ್ಕೊಳಲ್ಲ ಅಂದ್ಬಿಟ್ಟು ಅವ್ರು ಚಿಕ್ಕು ಹತ್ರನೇ ಕೂರಿಸ್ಕೊಂಡು ಎಲ್ಲ ಹಾಕ್ತೆ. ಚಿಕ್ಕು 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 ಚಿಕ್ಕುನೇ ಬೇಕು ಅವಳಿಗೆ ಯಾವಾಗ್ಲೂ. ಲಿಟ್ರಲಿ ಇವಾಗ ನಮ್ಮನೇಲಿ ಹೇಗೆ ಅಂದರೆ ಬೆಳಗ್ಗೆ ಖುಷಿ ಸೋನು ಸ್ಕೂಲಿಗೆ ಹೋದ್ಮೇಲೆ ಅವಳು ಅಲ್ಲಿಗೆ ಹೋದರೆ ಸ್ನಾನಕ್ಕೆ ಮಾತ್ರ ಬರ್ತಾಳೆ ನಮ್ಮ ಮನೆಗೆ. ಊಟನೂ ಅಲ್ಲೇ ಮಾಡ್ತಾಳೆ, ನಿದ್ದೆನೂ ಅಲ್ಲೇ ಮಾಡ್ತಾಳೆ, ಮಧ್ಯಾಹ್ನದ ನಿದ್ದೆ ಎಲ್ಲ. ಸ್ನಾನಕ್ಕೆ ಬರ್ತಾಳೆ. ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇವರು 4 o'clock 5 o'clockಗೆ ಖುಷಿ ಸೋನು ಸ್ಕೂಲಿಂದ ಬಂದಾದಮೇಲೆ ಟ್ಯೂಷನ್ಸ್ಗೆ ಹೋಗ್ತಾರೆ. ಆ ಟೈಮಿಗೆ ಮತ್ತೆ ಹೊರಟೋಗ್ತಾಳೆ ಸ್ನಾನ ಎಲ್ಲ ಮುಗಿಸ್ಕೊಂಡು. ಮತ್ತಿನ್ನು ನೈಟು 9 o'clock 8:30 9 o'clock ಈ ಟೈಮ್ಗೆ ನಮ್ಮದು ಎಲ್ಲ ಊಟ ಆಗೋ ಟೈಮ್ಗೆ ಅವಳು ಬರೋದು. ಬಂದು ನಮ್ಮ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಲಾಸ್ಟಿಗೆ ನಿದ್ದೆ ಮಾಡೋದು. ಮತ್ತು ಬೆಳಗ್ಗೆ ಎದ್ದೋಳು ಮತ್ತು ಸ್ವಲ್ಪ ಹೊತ್ತು ಮನೆಯಲ್ಲಿರು ಮತ್ತು ಅಲ್ಲಿಗೆ ಹೋಗು. ಸೊ ಇದೇ ಥರ ಇವಾಗ ಒಂದು ಆಲ್ಮೋಸ್ಟ್ 2 monthsಯಿಂದ ಜಾಸ್ತಿ ಅಲ್ಲೇ ಇದ್ದಾಳೆ. ನಮ್ಮ ಅತ್ತೆ ಮತ್ತು ನಮ್ಮ ಮೈದನ ಅವ್ರ ಹತ್ರನೇ ಜಾಸ್ತಿ ಬೆಳೀತಾ ಇರೋದು ಇವಾಗ. ಸೊ ತುಂಬಾ ಅಟ್ಯಾಚ್ಡ್ ಆಗಿದ್ದಾಳೆ ಅವಳು. ಮತ್ತು ಇಲ್ಲಿ ಬಂದು ಹಾಕ್ಸ್ಕೊಳಲ್ಲ ಅಂದ್ಬಿಟ್ಟು ನಾನೇ ಹತ್ತಿರ ಅಲ್ಲೇ ಕೂರಿಸ್ಕೊಂಡು ಫೋನ್ ತೋರಿಸ್ತಾಯಿದ್ರು. ಆವಾಗ ನಾನೇ ಅಲ್ಲೇ ಹೋಗ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿದೆ. ಸೊ ನಾನಿದು ವಿಡಿಯೋ ಆಫ್ ಮಾಡೋದು ಮರ್ತೋದೆ. ನಾನು ವಾಪಸ್ ಮನೆಗೆ ಬಂದಿದ್ದೆ. ಅಂದರೆ ಫ್ಲೂಟು ಪಿಳ್ಳಂಗೋವಿ ಏನಂತಾರೆ ಅದನ್ನು ಮರ್ತೋಗ್ಬಿಟ್ಟಿದ್ದೆ. ಮತ್ತು ಅದು ಕಾಸ್ಟ್ಯೂಮ್ಸಲ್ಲೂ ಸಿಗಲಿಲ್ಲ, ಎಲ್ಲಿ ಹಾಕ್ಬಿಟ್ಟಿದ್ದೆ ಅಂತ ಗೊತ್ತಿಲ್ಲ. ಅದು ನಾನು ಖುಷಿಗೆ ಅಂದ್ಬಿಟ್ಟು ಖುಷಿ ಹುಟ್ಟಿದ ಫಸ್ಟ್ ಇಯರ್ ನಾನು ತೊಗೊಂಬಂದಿದ್ದು ಪ್ರಾಪ್ಸು. ನೀಟಾಗಿ ಎತ್ತಿಟ್ಟಿದ್ದೆ, ಹಾಗೇ ಇತ್ತು ಚೆನ್ನಾಗಿ, ಒಂಚೂರು ಏನೂ ಹಾಳಾಗಿರಲಿಲ್ಲ. ಸೊ ಅದು ಫ್ಲೂಟ್ ಒಂದು ಮಾತ್ರ ಮಿಸ್ ಆಗಿತ್ತು. ಸೊ ಫ್ಲೂಟ್ಗೆ ಏನೋ ರೆಡಿ ಮಾಡ್ತಾಯಿದ್ದೆ ಮನೆಯಲ್ಲಿ ನಾನು. ಏನೋ ಗ್ಲಿಟರ್ ಪೇಪರ್ ಬರುತ್ತಲ್ಲ, ಅಂದರೆ ತಿಕ್ಕಾಗಿ ಬರುತ್ತೆ ಗ್ಲಿಟರ್ ಎಲ್ಲ ಪೇಪರ್ಸಲ್ಲೇ. ಅದನ್ನು ನಾನು ನೀಟಾಗಿ ಫೋಲ್ಡ್ ಮಾಡಿ ಆ ಸೆಲ್ಫಿನ್ ಟೇಪ್ ಹಾಕಿ ಅದನ್ನೇ ಫ್ಲೂಟ್ ಶೇಪಿಗೆ ಮಾಡಿದೆ. ಬಟ್ ಆ ಫ್ಲೂಟನ್ನು ಯೂಸೇ ಮಾಡಿಲ್ಲ ಚಿನ್ಮಯಿ. ನಾನು ಬಂದಿದ್ದೆ ಅಷ್ಟರಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತೆಗಿತಾಯಿರು ಪ್ರವೀಣ ಅಂತ ಹೇಳಿದ್ದೆ. ಸೊ ಅವರು ಕೂಡ ಏನೇನೋ ಮಾಡ್ತಾಯಿದ್ರು, ಅಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ ಅಂದರೆ ಅವಳು ಬಿಚ್ಚಾಕೋದು. ಸೊ ಹಾರ ತೆಗೆದ್ಬಿಟ್ಟಿದ್ಲು. ನಾನು ಹಾಕ್ಬಿಟ್ಟು ಹೋಗಿದ್ದೆ ಹಾರ ತೆಗೆದ್ಬಿಟ್ಟು ಕೆಲವೊಂದು ಫೋಟೋಸು. ಅದಾದಮೇಲೆ ಹೊರಗಡೆ ನಮ್ಮ ಅತ್ತೆ ತುಳಸಿ ಗಿಡದ ಹತ್ರ ಎಲ್ಲ ಫುಲ್ ನೀಟಾಗಿ ರಂಗೋಲಿ ಎಲ್ಲ ಹಾಕಿದ್ರು. ಹೇಗೂ ಅವರು ಮನೇಲಿ ಪೂಜೆ ಮಾಡಿದರು. ಅಲ್ಲಿ ಫೋಟೋಸ್ ಎಲ್ಲ ತೊಗೊತಾಯಿದ್ರು. ಆಮೇಲೆ ಅಳೋದಕ್ಕೆ ಏನೋ ಸ್ಟಾರ್ಟ್ ಮಾಡಿದ್ದಾಳೆ, ಚುಚ್ತಾ ಇದೆ ಅಂದ್ಬಿಟ್ಟು ಹಾರ ಎಲ್ಲ ತೆಗೆದಾದ್ಮೇಲೆ ನಾನು ಬರೋವರೆಗೂ ಆಟ ಆಡಿಕೊಂಡು ಹಾಗೇ ಇದ್ಲು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ಲು. ಅವ್ರ ಚಿಕ್ಕು ಹತ್ರ ಫೋಟೋ ಹಿಡಿಯೋದಕ್ಕೆ ಏನೇನೋ ನಾವು ಎಲ್ಲ ಸರ್ಕಸ್ ಮಾಡ್ತಾಯಿದ್ರು ಅವರು ಕೂಡ. ಅದಾದಮೇಲೆ ನಾನು ಬಂದುಬಿಟ್ಟು ನಂದು ಸರ್ಕಸ್ ಸ್ಟಾರ್ಟ್ ಆಯಿತು. ಹಂಗೆ ನಿಂತ್ಕೋ ಚಿನ್ನು, ಹಿಂಗೆ ನಿಂತ್ಕೋ ಚಿನ್ನು ಅಂತ ಕರೆದೆ. ಬಾ ಅಂದರೆ ಬಂದಿಲ್ಲ. ಮತ್ತು ಬಂದಳು.
ಬಾಮ್ಮ ಇಲ್ಲಿ ಹಾರ ಹಾಕ್ತೀನಿ ಅಂತ ಅಂದೆ. ಸೊ ಅವಳಿಗೆ ಬರಲಿಲ್ಲ, ಮತ್ತು ನಿಧಾನಕ್ಕೆ ಬಂದಳು. ಅದೊಂದು ಸ್ವಲ್ಪ ಹಿಂಗೆ ಲೂಸ್ ಆಗಿತ್ತು, ಅದು ಪಟ ಪಟ ಅಂತ ಮುಖದ ಮೇಲೇ ಬೀಳ್ತಾಯಿತ್ತು. ಸ್ವಲ್ಪ ಇರಿಟೇಟ್ ಆಗಿಬಿಟ್ಲು, ತೆಗಿ ನನಗೆ ಬೇಡ ಅನ್ನೋ ಥರ. ಏನೋ ಹೊಸ್ದಾಗಿ ಏನೇನೋ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಚುಚ್ಚುತ್ತಾ ಇದೆ ಅನ್ನೋ ಫೀಲು ಅವಳಿಗೆ. ನೋಡಿ ಆ ಹಾರ ಮುತ್ತಿಂದು ಸರ ಏನಿದೆ ಅದನ್ನೇ ಲಿಟ್ರಲಿ ತೆಗಿತಾ ಇದ್ಲು, ಬೇಡ ಬೇಡ ಅಂತ. ಸೊ ಇದು ಹಾಕಿದ್ಮೇಲೆ ಸ್ವಲ್ಪ ರೆಡಿ ಮಾಡಿದ್ಮೇಲೆ ಎಲ್ಲ ಫೋಟೋಸ್ ಹಿಡ್ಕೊಳ್ಳೋದಕ್ಕೆ ಕರ್ಕೊಂಡೋದೆ ನಾನು. ಫುಲ್ ವೀಡಿಯೋ ನಾವೇನು ತೊಗೊಂಡಿದ್ದೀವಿ ಬರೀ ಚಾಕ್ಲೇಟ್ ತಿನ್ನೋವಾಗೆ ಅಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿರೋದು. ಚಾಕ್ಲೇಟ್ ಕೊಟ್ಟಿಲ್ಲ ಅಂದಿದ್ರೆ ಇಷ್ಟೊಂದು ಪೋಸಸ್ ನಮಗೆ ಕೊಡ್ತಾ ಇರಲಿಲ್ಲ ಅವಳು. ಹಾಗೆ ಪ್ರವೀಣ್ ಬಂದುಬಿಟ್ಟು ಖುಷಿದು ನನ್ನ ಹತ್ರ ಹಳೆ ವೀಡಿಯೋಸ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು, ಇದು ಖುಷಿ ಬಂದುಬಿಟ್ಟು 2 ಇಯರ್ಸಲ್ಲಿದ್ದಾಗ ಅವಳಿಗೆ ನಾನು ಹಾಕಿದ್ದಂಥ ಡ್ರೆಸ್ಸು. ಆವಾಗ ಈ ಸೊಂಟದ ಡಾಬು ಅದೆಲ್ಲ ಟೈಟ್ ಮಾಡಿರಲಿಲ್ಲ. ಅವಳು ನಮ್ಮ ಚಿನಿಮ ಇಬ್ಬರು ಸೇಮ್ ಒಂದೇ ಥರನೇ ಕಾಣಿಸ್ತಾರೆ. ನಾ ಆಗಲೇ ಹೇಳಿದ್ನಲ್ಲ, ಖುಷಿ ಸೋನು ಕೂಡ ಈ ಥರ ನೀಟಾಗಿ ಬೊಟ್ಟೆಲ್ಲ ಇಟ್ಸ್ಕೊಂಡಿರಲಿಲ್ಲ, ಚಿನಿಮ ಇಟ್ಸ್ಕೊಂಡಿದ್ಲು.
ಸೊ ಇದು ಖುಷಿದು ಕಂಟಿನ್ಯೂಷನ್ ವಿಡಿಯೋ ಇದು 6 ಇಯರ್ ಬ್ಯಾಕ್ದು ಫೋಟೋ ಇದು. ಇವರೆಲ್ಲ ನೋಡ್ಬೋದು ಅಷ್ಟೊಂದೆಲ್ಲ ಬೊಟ್ಟೆಲ್ಲ ಇಕ್ಸ್ಕೊಂಡಿರಲಿಲ್ಲ. ನಾನು ಪುಟ್ಟದಾಗಿ ಹೇಗೋ ಒಂದು ಮ್ಯಾನೇಜಬಲಾಗಿ ಇಟ್ಟಿದ್ದೆ ಅಷ್ಟೇ. 6 ಇಯರ್ಸ್ ಬ್ಯಾಕ್ ವೀಡಿಯೋಸ್ ಚೆನ್ನಾಗಿತ್ತು, ನೋಡ್ಬಿಟ್ಟು ಖುಷಿ ಅನ್ನಿಸ್ತು. ಇದು ಚಿನಿಮಾ ಎಲ್ಲ ಫುಲ್ ಕಾಸ್ಟ್ಯೂಮ್ ತೆಗ್ದಿದ ತಕ್ಷಣ ಅವಳಿಗೇನೋ ಫ್ರೀ ಫೀಲ್ ಆಗೋಯಿತು. ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ನಾವು ಫೋಟೋಸ್ ಎಲ್ಲ ಹಿಡ್ದಿದ್ವಲ್ಲ, ಇವಾಗ ಅವಳಿಗೆ ಮತ್ತೆ ಚಾಕ್ಲೇಟ್ ಬೇಕು. ಕಾಸ್ಟ್ಯೂಮ್ ಎಲ್ಲ ತೆಗೆದ್ಮೇಲೂ ಚಾಕ್ಲೇಟ್ ಬೇಕು, ಚಾಕಿ ಬೇಕು ಅಂತ ಅವ್ರ ಅಜ್ಜಿನ ನಡಿ ಅಜ್ಜಿ ನನಗೆ ಚಾಕಿ ಕೊಡಿಸು ಅಂತ ಹಿಡ್ಕೊಂಡಿದ್ಲು. ಅವ್ರ ಅಜ್ಜಿ ಕಾಸಿಲ್ಲ ನನ್ನ ಹತ್ರ ಅಂತ ಹೇಳ್ತಾಯಿದ್ರು. ಇವ್ರಿಗೆ ಬಂದುಬಿಟ್ಟು ಏನೋ ತೀಟೆ ಮಾಡ್ತಾಯಿದ್ರು. 1-2 ಕೊಟ್ಟೆ ಇಬ್ಬರಿಗೂ ಸ್ವಲ್ಪ ಖರ್ಚಿಗೆ. ಸೊ ಅದಕ್ಕೆ ಅವರು ಹತ್ಕೊಂಡಿದ್ರು. ನಮ್ಮ ಅತ್ತೆ ಆ ಕಡೆ ಸಮಾಧಾನ ಮಾಡ್ತಾಯಿದ್ರು. ಚಿನಿಮ ಮತ್ತೆ ಬಂದ್ಲು, ಮಮ್ಮಿ ಕಾಸು ಬೇಕು ಅಂತ. ಏನು ಬೇಕು ಚಿನ್ನು? ಚಾಕಿ ಬೇಕಾ? ಚಾಕಿ ಕೊಡು ಅನ್ನು. ಏನು ಅಮ್ಮ ಕೈಯಲ್ಲಿ ಏನು ಹಾಕ್ಕೊಂಡಿರೋದು ನೀನು? ಏನು ಹಾಕ್ಕೊಂಡಿರೋದು ಕೈಯಲ್ಲಿ ನೀನು? ಬಾರೆ ಇಲ್ಲಿ ಬೋಡು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ.